ಹಾಯ್ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸರಿತಾ ಸನ್ನಿಧಿ ಲಾಗ್ಸ್ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ರಿಗೂ ಸಹ ಪ್ರೀತಿಯ ಸುಸ್ವಾಗತ. ಏನು ದಿನಕ್ಕೆ 2 ವಿಡಿಯೋ ಹಾಕ್ಬಿಟ್ಟಿದ್ದೀನಿ ಇವತ್ತು ಅಂತ ಅಂದ್ಕೊಳ್ತಾ ಇದ್ದೀರಾ. ತುಂಬ ವಾಟ್ಸಪ್ಪಲ್ಲಿ ನನಗೆ ಮೆಸೇಜ್ ಬಂದಿರುವಂಥದ್ದು, ಈ 4 ಗಂಟೆ ನಂತರ ವಾಟ್ಸಪ್ಪಲ್ಲಿ ನಾಳೆ ವ್ರತನ ಶುರು ಮಾಡಬಹುದಾ, ರಾಯರ ವ್ರತಗಳನ್ನ ಅಕ್ಕ ನಾನು ಈ ವ್ರತ ಮಾಡ್ತಾಯಿದ್ದೀನಿ, 9 ಗುರುವಾರ ಮಾಡಬೇಕು, 11 ಗುರುವಾರ ಮಾಡಬೇಕು, ನಾಳೆ ಶುರು ಮಾಡಬಹುದಾ ಅಂತ ಹೇಳಿ ತುಂಬ ಹೆಣ್ಮಕ್ಳು ಕೇಳಿದ್ದಾರೆ. ಅದರಿಂದ ನಾನು ಆಲ್ರೆಡಿ ಡೈಲಿ ಬ್ಲಾಗ್ ವಿಡಿಯೋನ ಅಪ್ಲೋಡ್ ಮಾಡಿಬಿಟ್ಟಿದ್ದೆ. ಆದ್ದರಿಂದ ನಾನು ಈಗ ಮತ್ತೊಂದು ವಿಡಿಯೋನ ನಿಮ್ಮ ಮುಂದೆ ತರುವಂಥದ್ದನ್ನು ಮಾಡಿದ್ದೀನಿ. ಪುಟ್ಟದಾದ ವಿಡಿಯೋ ಆದರೂ ಸಹ ತುಂಬ ನಿರೀಕ್ಷೆ ಮಾಡ್ಕೊಂಡಿದ್ದಾರೆ ಎಷ್ಟೋ ಹೆಣ್ಮಕ್ಳು. ನಾಳಿನ ಬಗ್ಗೆ ತುಂಬ ವಿಶೇಷವಾಗಿ ನಾಳೆ ಏನು ಮಾಡಬೇಕು ಎತ್ತ ಅಂತ ಹೇಳಿ ತುಂಬ ಕನ್ಫ್ಯೂಸಲ್ಲಿರುವಂಥ ಹೆಣ್ಮಕ್ಳಿಗೆ ಖಂಡಿತ ಈ ವಿಡಿಯೋ ಯೂಸ್ಫುಲ್ ಅಂತ ನಾನು ಹೇಳ್ತೀನಿ. ನಾಳೆ ಶುಭ ಗುರುವಾರ, ಜೊತೆಗೆ ಗುರುಪುಷ್ಯಾಮೃತ ಯೋಗದ ಒಂದು ವಿಶೇಷವಾದ ದಿನ. ಗುರುಪುಷ್ಯಾಮೃತ ಯೋಗ ಅಂದ್ರೇ ಒಂದು ವಿಶೇಷ ಅಲ್ವಾ. ಮಂತ್ರ ಸಿದ್ಧಿಗೋಸ್ಕರ ನಾಳೆ ತುಂಬ ವಿಶೇಷ ಅಂತ ಹೇಳ್ಬೋದು. ಯಾರೆಲ್ಲ ವ್ರತಗಳನ್ನ ಶುರು ಮಾಡಬೇಕು ಅಂತ ಇದ್ದೀರೋ, ಏನಾದರೂ ಈಗ ಆಲ್ರೆಡಿ ಅಕ್ಷಯ ತೃತೀಯ ಬಂದು ಹೋಯಿತು, ಚಿನ್ನ ಎಲ್ಲ ಕೊಂಡುಕೊಂಡಿದ್ದೀರಿ, ಬೆಳ್ಳಿ ತಗೊಂಡಿದ್ದೀರಿ, ಕೆಲವರು ವಾಹನಗಳು ಕೂಡ ತಗೊಂಡಿರುವುದು ಉಂಟು. ಇನ್ನು ಆ ದಿನ ತಗೊಳಕ್ಕಾಗಿಲ್ಲ ಅಂತ ಹೇಳಿದ್ರೆ ನಾಳೆ ತುಂಬ ವಿಶೇಷ ಅಂತ ಹೇಳಬಹುದು. ನೀವು ಚಿನ್ನನೂ ತಗೋಬಹುದು, ಹಾಗೂ ಏನಾದರೂ ಭೂಮಿ ಕೊಂಡ್ಕೋಬೇಕು ಅಂದರೂ ಸಹ ತುಂಬ ವಿಶೇಷ. ಜೊತೆಗೆ ಎಲ್ಲದಕ್ಕೂ ಮುಖ್ಯವಾಗಿ ಮಕ್ಕಳ ಒಂದು ಸ್ಕೂಲ್ ಅಡ್ಮಿಷನ್ಗೆ ನೀವು ಒಳ್ಳೆಯ ದಿನ ಏನಾದರೂ ನೋಡ್ತಾ ಇದ್ದರೆ ನಾಳೆ ಖಂಡಿತ ನಿಮ್ಮ ಮಕ್ಕಳನ್ನ ಅಡ್ಮಿಷನ್ ಮಾಡಿಸಬಹುದು. ಹಾಗೆ ಅಕ್ಷರಾಭ್ಯಾಸ, ಮಕ್ಕಳಿಗೆ ಅಕ್ಷರಾಭ್ಯಾಸ ಪ್ರಾರಂಭ ಮಾಡ್ಕೋಬೇಕು, ಒಳ್ಳೆಯ ದಿನ ಯಾವುದು ಅನ್ನೋದಾದರೆ ನಾಳಿನ ಗುರುಪುಷ್ಯಾಮೃತ ಯೋಗ ತುಂಬ ವಿಶೇಷವಾದ ದಿನ. ಗುರುವಾರ ಪುಷ್ಯ ನಕ್ಷತ್ರ ಬಂದ್ರೇ ತುಂಬ ವಿಶೇಷ. ಹೇಳ್ತಾರಲ್ಲ, ನಕ್ಷತ್ರಗಳ ರಾಜ ಪುಷ್ಯ ನಕ್ಷತ್ರ. ಅದು ಗುರುವಾರ ಒಟ್ಟಿಗೆ ಬಂದಾಗ ಗುರುಪುಷ್ಯಾಮೃತ ಯೋಗ ಅಂತಾರೆ, ಶುಭ ಯೋಗದೊಂದಿಗೆ ಬಂದಿರುತ್ತೆ. ಆದ್ದರಿಂದ ನಾನು ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಅದನ್ನು ಹೇಗೆ ವಿವರಣೆ ಕೊಡಬೇಕು ಖಂಡಿತ ಬರೋದಿಲ್ಲ. ಆದರೆ ವ್ರತಗಳನ್ನ ಆರಂಭ ಮಾಡೋದಕ್ಕೆ ತುಂಬ ವಿಶೇಷವಾದ ಒಂದು ಶುಭ ಅಮೃತ ದಿನ ಅಂತ, ಅಮೃತ ಗಳಿಗೆಯ ದಿನ ಅಂತ ಹೇಳಬಹುದು. 11 ಗುರುವಾರ ಸಂತಾನ ಪ್ರಾಪ್ತಿ ಯೋಗಕ್ಕಾಗಲಿ, ನನಗೆ ಕೆಲಸ ಇಲ್ಲ, ಕೆಲಸದ ನಿಮಿತ್ತ ಒಂದು ಅನುಷ್ಠಾನ ಮಾಡ್ಕೋಬೇಕು, ಮತ್ತು ಆರೋಗ್ಯಕ್ಕಾಗಿ, ಮತ್ತು ಕೆಲವರು ಪುತ್ರ ಸಂತಾನಕ್ಕಾಗಿಯೂ ಕೂಡ ವ್ರತಗಳನ್ನ ಶುರು ಮಾಡಬೇಕು ಅಂದ್ಕೊಂಡಿರೋರು ನಾಳೆ ತಪ್ಪದೇ ಪ್ರಾರಂಭ ಶುರು ಮಾಡ್ಕೊಳ್ಳಿ. ನಾಳೆ ತುಂಬ ವಿಶೇಷ. ಮಂತ್ರ ಸಿದ್ಧಿ ಯೋಗನೂ ಕೂಡ ನಾಳೆ ನೀವು ಪಡ್ಕೋಬಹುದು. ನಿಮ್ಮ ಕೈಲಿ ಏನು ವ್ರತಾಚರಣೆ ಮಾಡೋಕ್ಕಾಗಿಲ್ಲ ಅಂದರೂ ಸಹ ಮಹಾಗಣಪತಿಯಲ್ಲಿ, ಕುಲದೇವರಲ್ಲಿ, ಹಾಗೆ ಗುರುರಾಯರ ಫೋಟೋ ಮುಂದೆ ತುಪ್ಪದ ದೀಪ ಹಚ್ಚಿ ನಾನು ಮಂತ್ರ ಸಿದ್ಧಿ ಮಾಡ್ಕೊಳ್ತೀನಿ ಅಂತ ಹೇಳಿ ನಾಳೆ ನೀವು 108 ಬಾರಿ ಹೇಳ್ತಿರೋ, 1008 ಬಾರಿ ಹೇಳ್ತಿರೋ, ಹೇಳೋದಕ್ಕೆ ಪ್ರಾರಂಭ ಮಾಡ್ಕೊಳ್ಳಿ. ನಿಮ್ಗೆ ಯಾವ ಮಂತ್ರ ಬಂದಿಲ್ಲ ಅಂದರೂ ಸಹ ಅಷ್ಟಾಕ್ಷರ ಮಂತ್ರನ ಸಂಕಲ್ಪಪೂರ್ವಕವಾಗಿ 48 ದಿನ ಒಂದು ಅನುಷ್ಠಾನನ ನೀವು ನಾಳೆಯಿಂದ ಮಾಡ್ಕೋಬಹುದು. ಪ್ರತಿನಿತ್ಯ ಬ್ರಾಹ್ಮಿ ಮುಹೂರ್ತದಲ್ಲಿ ಮಂತ್ರ ಸಿದ್ಧಿ ಯೋಗಕ್ಕಾಗಿ ಪ್ರಾರಂಭ ಮಾಡ್ಕೊಳ್ಳೋದಕ್ಕೆ, ನೀವು ಮುನ್ನುಡಿ ಬರೆಯೋದಕ್ಕೆ ಶುಭ ಯೋಗ ತರುವಂತಹ ದಿನ ಅಂತ ಹೇಳಿದ್ರೆ ನಾಳಿನ ಗುರುಪುಷ್ಯಾಮೃತ ಯೋಗದ ಒಂದು ವಿಶೇಷ ದಿನ ಅಂತ ನಾನು ಹೇಳ್ತೀನಿ ಸ್ನೇಹಿತರೆ. ಆದ್ದರಿಂದ ರಾಯರ ಅನುಷ್ಠಾನಗಳು ನಿಮ್ಮೆಲ್ರಿಗೂ ಕೂಡ ಗೊತ್ತು. ಈಗಂತೂ ತುಂಬ ತಿಳ್ಕೊಂಡಿದ್ದೀರಾ, ಅದಕ್ಕೋಸ್ಕರನೇ ನಾನು ಡೈಲಿ ಬ್ಲಾಗ್ಗಳನ್ನ ಶೇರ್ ಮಾಡ್ಕೊಳ್ತಾ ಇರೋದು. ಯಾಕೆಂದರೆ ಎಲ್ಲರೂ ತಿಳ್ಕೊಂಡಿದ್ದೀರಿ, ಎಲ್ಲರೂ ಪ್ರವೀಣರಾಗಿದ್ದೀರಿ, ಎಲ್ಲ ವ್ರತ ಅನುಷ್ಠಾನಗಳು ಹೇಗೆ ಮಾಡೋದು ಅಂತ ಹೇಳಿ. ಕೆಲವರು ಹೇಳ್ತಾರೆ ಅಕ್ಕ ಹೇಳಿ, ಕೆಲವರು ಹೇಳಿದ್ನ ಮಾಡಿದಾಗ ಫಲಗಳು ಜಾಸ್ತಿ ಬರುತ್ತೆ. ನೀವು ತುಂಬ ವಿಡಿಯೋಗಳಲ್ಲಿ ತುಂಬ ಹೆಣ್ಮಕ್ಳಿಗೆ ವ್ರತಗಳನ್ನ ಹೇಳ್ಕೊಟ್ಟಿದ್ದೀರಿ, ಅನುಷ್ಠಾನಗಳನ್ನ ಹೇಳ್ಕೊಟ್ಟಿದ್ದೀರಿ, ಅವ್ರಿಗೂ ತುಂಬ ಒಳ್ಳೆಯದಾಗಿದೆ. ನೀವು ಏನನ್ನ ಮಾಡಿ ಅಂತ ಹೇಳ್ತಿರೋ ನಾವು ಅದನ್ನು ಖಂಡಿತ ಮಾಡ್ತೀವಿ ಅಂತ ತುಂಬ ಹೆಣ್ಮಕ್ಳು ಪ್ರೀತಿಯಿಂದ ಕೇಳ್ಕೊಳ್ತಾರೆ. ಅವ್ರಿಗೋಸ್ಕರ ವಾರಕ್ಕೆ 1 ವಿಡಿಯೋನಾದರೂ ಸಹ ಇಂಥ ಒಂದು ಅನುಷ್ಠಾನದ ವಿಡಿಯೋಗಳನ್ನ ನಿಮ್ಮ ಮುಂದೆ ತರಬೇಕು ಅಂತ ತರಬೇಕು ಅನ್ನೋದೇ ನನ್ನ ಉದ್ದೇಶ ಆಗಿದೆ. ಯಾಕೆ ಅಂತೇಳಿದ್ರೆ, ನೀವು ಇನ್ಸ್ಟಾಗ್ರಾಮ್ಗೆ ಹೋದರೆ
ತುಂಬ ಥರದ ಅನುಷ್ಠಾನಗಳು, ಥರದ ಹೇಳ್ತಾರಲ್ಲ ಪೂಜೆಗಳ ಬಗ್ಗೆ ತುಂಬ ವಿಡಿಯೋಸ್ಗಳು ಸಿಗುತ್ತೆ. ಮುಂಚೆ ಯಾರ ಹತ್ರನೋ ಕೇಳಿ ಅನುಷ್ಠಾನಗಳು ಮಾಡ್ತಿದ್ದವರು ಈಗ ಅವ್ರುಗಳೇ ಗುರುಗಳ ಥರ ಆಗಿ ಈಗ ಎಲ್ಲ ಕೂಡ ತಿಳ್ಕೊಂಡಿರೋದ್ರಿಂದ ಅವ್ರಿಗೆ ಅವಕಾಶ ಕೊಟ್ಟು ನಾನು ಡೈಲಿ ಬ್ಲಾಗ್ ತೋರಿಸ್ಕೊಂಡು ಹೋಗೋಣ ಅಂತ ಹೇಳಿ ನಾನು ವಿಡಿಯೋಗಳನ್ನ ಮಾಡಿದ್ದು. ಆದರೆ ನನ್ನನ್ನು ಪ್ರೀತಿಸುವಂಥವ್ರು ಒಂದಿಷ್ಟು ಮಂದಿ, ಅಕ್ಕ ನೀವು ಹೇಳಲೇಬೇಕು, ಶ್ರೀ ರಾಘವೇಂದ್ರ ಸಾನ್ನಿಧ್ಯ ಚಾನಲಲ್ಲಿದ್ದಂತಹ ಅನುಷ್ಠಾನಗಳನ್ನ ಮತ್ತೆ ಈ ಚಾನಲಲ್ಲಿ ವಾರಕ್ಕೆ ಒಂದು ವಿಡಿಯೋನಾದರೂ ಕೂಡ ನೀವು ಹಾಕಬೇಕು ಅಂತ ಹೇಳಿ ತುಂಬ ರಿಕ್ವೆಸ್ಟ್ ಮಾಡಿರೋದ್ರಿಂದ ನಾಳೆ ಗುರುಪುಷ್ಯಾಮೃತ ಯೋಗ ತುಂಬ ವಿಶೇಷ, ವಿಶೇಷ ಅಂತ ಹೇಳ್ತೀನಿ. ಬ್ರಾಹ್ಮಿ ಮುಹೂರ್ತದಲ್ಲಿ ಶುರು ಮಾಡ್ಕೊಳ್ಳಿ. ಕೆಲವು ಬಾರಿ ಬ್ರಾಹ್ಮಿ ಮುಹೂರ್ತದಲ್ಲಿ ಆಗಿಲ್ಲ ಅಂತ ಹೇಳಿದ್ರೆ ಗೋಧೂಳಿ ಸಮಯದಲ್ಲಾದರೂ ಸಹ ನೀವು ಪೂಜೆನ ಮಾಡ್ಕೊಳ್ಳುವಂಥದ್ದನ್ನು ಮಾಡಿ. ರಾಯರ ಅನುಷ್ಠಾನಗಳಾಗಲಿ ಯಾವುದೇ ಪೂಜೆಗಳಾಗಲಿ ಆದಷ್ಟು ಸಾತ್ವಿಕ ಆಹಾರ, ಒಂದೊತ್ತು ವ್ರತಾಚರಣೆ ಮಾಡುವಂಥವರು ಒಂದು ಸಮಯ ನೀವು ಆಹಾರನ ಸಾತ್ವಿಕ ಆಹಾರನ ತಗೊಳ್ಳುವಂಥದ್ದನ್ನು ಮಾಡಿ. ನಂಬಿಕೆಯಿಂದ, ಶ್ರದ್ಧೆಯಿಂದ, ಸರಳತೆಯಿಂದ ಮಾಡಿ, ಭಕ್ತಿಪೂರ್ವಕವಾಗಿ ಆಚರಣೆ ಮಾಡಿ. ಖಂಡಿತ ನೀವು ಅಂದ್ಕೊಂಡಿದ್ದು ಬೇಗ ಶೀಘ್ರದಲ್ಲಿ ಭಗವಂತ ಅನುಗ್ರಹ ಮಾಡ್ತಾರೆ ಅನ್ನೋದು ನನ್ನ ಮಾತು. ಅದರಿಂದ ತುಂಬ ಜನ ಕೇಳಿದಿರಿ, ನಾಳೆ ಪೂಜೆಗಳನ್ನ ಶುರು ಮಾಡ್ಬೋದಾ, ವ್ರತಗಳನ್ನ ಶುರು ಮಾಡ್ಬೋದಾ ಅಂತ ಹೇಳಿ. ಖಂಡಿತ ಶುರು ಮಾಡ್ಬೋದು. ಒಂದು ಒಳ್ಳೆಯ ವಿಶೇಷವಾದ ದಿನ. ಮಕ್ಕಳಿಗೆ ನಾನು ಶ್ರೀ ರಾಘವೇಂದ್ರ ಸಾನ್ನಿಧ್ಯ ಚಾನಲಲ್ಲೂ ಕೂಡ ಹಯಗ್ರೀವ ಮಂತ್ರನ, ಗುರುಪುಷ್ಯಾಮೃತ ಯೋಗದ ದಿನ ಆ ಮಂತ್ರನ ನೀವು ಸಂಕಲ್ಪಪೂರ್ವಕವಾಗಿ ಮಕ್ಕಳ ಹತ್ರ ಹೇಳಿಸೋದ್ರಿಂದನೂ ಕೂಡ ವಿದ್ಯಾರ್ಜನೆ ಖಂಡಿತ ಆಗುತ್ತೆ. ಗುರುಪುಷ್ಯಾಮೃತ ಯೋಗ, ಗುರುವಿನ ಅನುಗ್ರಹ ಖಂಡಿತ ಸಿಗುವಂಥದ್ದು ಸ್ನೇಹಿತರೆ. ಖಂಡಿತ ಈ ವಿಡಿಯೋನ ನೋಡಿ ನೀವು ನಾಳೆ ಗುರುಪುಷ್ಯಾಮೃತ ಯೋಗದ ದಿನ ಖಂಡಿತ ಆಚರಣೆ ಮಾಡ್ಬೋದು. ಎಲ್ಲ ಮಾಡ್ತೀವಿ, ಚಿನ್ನ ಕೊಂಡ್ಕೊಳ್ತೀವಿ, ಬೆಳ್ಳಿ ಕೊಂಡ್ಕೊಳ್ತೀವಿ, ಹಾಗೆ ಮಂತ್ರ ಸಿದ್ಧಿ ಮಾಡ್ಕೊಳ್ಳೋದಕ್ಕೆ ಮಂತ್ರನ ಪಾರಾಯಣ ಮಾಡ್ತೀವಿ, ಉಪವಾಸ ಇದ್ದು ವ್ರತಗಳನ್ನ ಆಚರಣೆ ಮಾಡ್ತೀವಿ. ಎಲ್ಲದಕ್ಕೂ ಮುಖ್ಯವಾಗಿ ದಾನ ಧರ್ಮಕ್ಕೂ ಕೂಡ ತುಂಬ ವಿಶೇಷ ಇರೋದ್ರಿಂದ ನಿಮ್ಮ ಕೈಲಾದಂತಹ ಒಂದಿಷ್ಟು ಸಹಾಯ ನಿರ್ಗತಿಕರಿಗೆ ಮಾಡುವಂಥದ್ದನ್ನು ಖಂಡಿತ ಮಾಡ್ಕೊಳ್ಳಿ. ಒಂದು ಪುಣ್ಯನ ಸಂಪಾದನೆನ ನಾವು ಖಂಡಿತ ಮಾಡ್ಕೋಬಹುದು. ಹಾಗೆ ಗೋಮಾತೆಗೆ ಆಹಾರ ತಿನ್ನಿಸೋದನ್ನು ನಾಳೆ ಮರಿಬೇಡಿ, ಆಯಿತಾ. ಮೊದಲ ಒಂದು ಆಹಾರ ಚಪಾತಿ ಮಾಡ್ತೀನಿ ಅಂತ ಹೇಳಿದ್ರೆ ಮೊದಲ ಚಪಾತಿನ ಬೆಲ್ಲದೊಟ್ಟಿಗೆ, ಇಲ್ಲ ನಾವು ಚಪಾತಿ ಮಾಡ್ತಿಲ್ಲ ಅಂತ ಹೇಳಿದ್ರೆ ಅಕ್ಕಿ, ಬೆಲ್ಲ, ವೀಳ್ಯದೆಲೆ ಇದನ್ನು ಗೋಮಾತೆಗೆ ತಿನ್ನಿಸುವಂಥದ್ದನ್ನು ಮಾಡ್ಕೊಳ್ಳೋದ್ರೂ ಸಹ ತುಂಬ ಒಳ್ಳೆಯ ಫಲನ ನಾವು ಪಡ್ಕೋಬಹುದಾಗಿದೆ ಸ್ನೇಹಿತರೆ. ಇಷ್ಟ ಆಗಿತ್ತು ಗುರುಪುಷ್ಯಾಮೃತ ಯೋಗದ ಒಂದು ವಿಶೇಷವಾದ ಸಂಕ್ಷಿಪ್ತವಾದ ಮಾಹಿತಿನ ನಿಮ್ಮ ಮುಂದೆ ತುಂಬ ಲೇಟಾಗಿ ಅಪ್ಲೋಡ್ ಮಾಡಿದ್ದೀನಿ. ಡೈಲಿ ಬ್ಲಾಗ್ ವಿಡಿಯೋ ಹಾಕಿಲ್ಲ ಅಂದಿದ್ರೆ ಸಂಜೆನೇ ವಿಡಿಯೋನ ಹಾಕ್ತಾಯಿದೆ. ಆಲ್ರೆಡಿ ಡೈಲಿ ಬ್ಲಾಗ್ ವಿಡಿಯೋ ಶೇರ್ ಮಾಡಿರೋದ್ರಿಂದ ರಿಕ್ವೆಸ್ಟ್ ಮೇರೆಗೆ ನಾಳಿನ ವಿಶೇಷನ ನಿಮಗೆ ತಿಳಿಸ್ಬೇಕಿತ್ತು. ಪುಟ್ಟದ ಒಂದು ವಿಡಿಯೋದೊಂದಿಗೆ ನಿಮಗೆ ತಿಳಿಸ್ಕೊಟ್ಟಿದ್ದೀನಿ. ತಪ್ಪದೆ ನಾಳೆ ಯಾವುದೇ ವ್ರತನ ನೀವು ಶುರು ಮಾಡಬೇಕು ಅಂತ ಏನಾದರೂ ನಿಗದಿಪಡಿಸ್ಕೊಂಡಿದ್ರೆ ನಾಳೆನೇ ಪ್ರಾರಂಭ ಮಾಡ್ಕೊಳ್ಳಿ, ಆಯಿತಾ. ಬರಲಾ, ಮತ್ತೊಂದು ನನ್ನ ಡೈಲಿ ಬ್ಲಾಗ್ ವಿಡಿಯೋದೊಂದಿಗೆ ನಿಮ್ಮ ಮುಂದೆ ಬರ್ತೀನಿ. ಲಾಸ್ಟ್ವರೆಗೂ ವಿಡಿಯೋ ನೋಡಿದ ನಿಮ್ಮೆಲ್ಲರಿಗೂ ಸಹ ನಿಮ್ಮ ಸನ್ನಿಧಿ ಕಡೆಯಿಂದ ಪ್ರೀತಿಯ ಧನ್ಯವಾದಗಳು. ಮತ್ತೆ ಸಿಗೋಣ. ನಮಸ್ಕಾರ.